ಮೊದಲ ಚೆಂಬು ನೀರು ಯಾವಾಗಲೂ ತಲೆಯ ಮೇಲೆ ಹಾಕಿಕೊಳ್ಳಬೇಕು, ದೇಹದ ಮೇಲೆ ಹಾಕಿಕೊಳ್ಳಬಾರದು. ಯಾಕೆಂದ್ರೆ ದೇಹ ಒಂದು ಉಷ್ಣತೆಯಲ್ಲಿ ಇರುತ್ತೆ. ನಾವು ತಣ್ಣೀರನ್ನು ತೆಗೆದು ದೇಹದ ಮೇಲೆ ಹಾಕಿದ್ರೆ ಒಂದು ಅನಗತ್ಯ ಉಷ್ಣ ನಮ್ಮ ತಲೆಯೊಳಗೆ ಏರುವ ಸಾಧ್ಯತೆ ಇದೆ. ಈ ದೇಹದಲ್ಲಿ ಮೂಲಭೂತವಾಗಿ 3 ವಿಧವಾದ ಸ್ವಭಾವ ಇದೆ. ಇದಕ್ಕೆ ಉಷ್ಣ, ಶೀತ, ಪಿತ್ತ ಅಂತ ಹೇಳ್ತೀವಿ. ನಾವು ಈ ದಕ್ಷಿಣ ಭಾರತದಲ್ಲಿ ಇರೋ ಶೀತೋಷ್ಣ ಭಾಗಕ್ಕೆ ಉಷ್ಣ ತಾನಾಗಿಯೇ ಸ್ವಲ್ಪ ಹೆಚ್ಚು ಇರೋ ಸಾಧ್ಯತೆ ಇದೆ. ಅದರಲ್ಲೂ ಬಿಸಿಲಲ್ಲಿ ಎಲ್ಲ ಸುತ್ತಾಡುವವರಿಗೆ ಅವರಿಗೆ ಸ್ವಲ್ಪ ಉಷ್ಣದ ಸಮಸ್ಯೆ ಯಾವಾಗಲೂ ದೇಹದಲ್ಲಿ ಹೆಚ್ಚಾಗೇ ಇರುತ್ತೆ. ಆದ್ದರಿಂದ ಏನೋ ವಾರಕ್ಕೆ ಒಂದು ಸಲನೋ ತಿಂಗಳಿಗೆ ಒಂದು ಸಲನೋ ಎಣ್ಣೆ ಹಚ್ಚಿಕೊಳ್ಳಬೇಕು ಅನ್ನೋ ಒಂದು ಪದ್ಧತಿ ತಂದಿದ್ದಾರೆ. ಮುಖ್ಯವಾಗಿ ಹರಳೆಣ್ಣೆ ತೆಗೆದುಕೊಂಡು ಒಂದು 4 ಹನಿ ತೆಗೆದು ಇಲ್ಲಿ ಒಂದು ಬ್ರಹ್ಮರಂಧ್ರ ಅಂತ ಇದೆ. ಇಲ್ಲಿ ಮೂಳೆ ಇಲ್ಲದ ಒಂದು ಮೃದುವಾದ ಜಾಗ ಇದೆ. ಆ ಜಾಗದಲ್ಲಿ ನೀವು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ, ಒಂದು 4 ಹನಿ ಎಣ್ಣೆ ಹಚ್ಚಿದ್ರೆ ದೇಹದಲ್ಲಿ ಇರೋ ಉಷ್ಣ ತಾನಾಗಿಯೇ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ಹೊಕ್ಕಳಲ್ಲಿ ಇಟ್ಟುಕೊಂಡ್ರೂ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ಗಂಟಲ ಕುಳಿಯಲ್ಲಿ ಇಟ್ಟುಕೊಂಡ್ರೂ ಉಷ್ಣ ಕಡಿಮೆ ಆಗಿಬಿಡುತ್ತೆ. ಇದನ್ನ ನೀವು ಚೆನ್ನಾಗಿ ಗಮನಿಸಬಹುದು. ಉಷ್ಣದ ಸಮಸ್ಯೆ ಬಂದಾಗ ನೀವು 4 ಹನಿ ಹರಳೆಣ್ಣೆ ಹಚ್ಚಿದ್ರೆ ಉಷ್ಣದ ಸ್ವಭಾವ ಕಡಿಮೆ ಆಗುತ್ತೆ. ಇದೆಲ್ಲ ಮನುಷ್ಯನ ಆರೋಗ್ಯ ಗಮನಿಸಿ ಮಾಡಿದ ವಿಷಯ.